ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿನ ಅಕ್ರಮ ಮನೆ ತೆರವು ಪ್ರಕರಣ ಇದೆಯಲ್ಲ, ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಇದೆಲ್ಲದರ ಬೆನ್ನಲ್ಲೇ ಮಿಂಚಿನ ವೇಗದಲ್ಲಿ ಆ ನಿವಾಸಿಗಳಿಗೆ ಪರಿಹಾರ ಕೂಡ ಸಿಗ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ಕೊಡಗಿನಲ್ಲಾದಂತಹ ಪ್ರಕೃತಿ ವಿಕೋಪದಿಂದ ಮನೆ ಕಳೆದುಕೊಂಡಂತವರಿಗೆ ಇವತ್ತಿಗೂ ಕೂಡ ಮನೆಗಳು ಸಿಕ್ಕಿಲ್ಲ. ಇವರಿಗೆ ಮಾತ್ರ ಮಿಂಚಿನ ವೇಗದಲ್ಲಿ ನೆರವು ಸಿಗ್ತಾ ಇದೆಯಲ್ಲ ಎನ್ನುವಂತಹ ಆಕ್ಷೇಪಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗಿದ್ರೆ ಏನಿದು ಪ್ರಕರಣ? ಯಾಕೆ ರಾಜಕೀಯ ತಿರುವು ಪಡೆದುಕೊಳ್ತು? ಹೇಗೆ ಪರಿಹಾರ ಕೊಡ್ತಾರೆ? ಏನು ಮಾನದಂಡ? ಯಾಕೆ ಆಕ್ಷೇಪ? ಇದೆಲ್ಲದರ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಮನೆಗಳನ್ನು ಜಿಬಿಎ ತೆರವು ಮಾಡಿತ್ತು. ಮನೆಗಳನ್ನು ಡೆಮಾಲಿಷ್ ಮಾಡಿದ್ರಿಂದಾಗಿ 180 ಮನೆಯ ನಿವಾಸಿಗಳು ಬೀದಿ ಪಾಲಾಗಿದ್ರು. ಈ ಪ್ರಕರಣ ಪಕ್ಕದ ಕೇರಳದಲ್ಲಿ ರಾಜಕೀಯವಾಗಿ ಸದ್ದು ಮಾಡುತ್ತೆ. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕರ್ನಾಟಕದಲ್ಲಿ ಮುಸ್ಲಿಮರ ಮನೆಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ, ಬುಲ್ಡೋಸರ್ ಸಂಸ್ಕೃತಿ ಮೆರೆದಿದ್ದಾರೆ ಅಂತೆಲ್ಲ ವಾಗ್ದಾಳಿಯನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಕೇರಳ ಸಂಸದರು, ಶಾಸಕರು ಎಲ್ಲ ಸ್ಪಾಟ್ಗೆ ಬರ್ತಾರೆ, ಮಾಹಿತಿ ಕಲೆ ಹಾಕ್ತಾರೆ. ಅಷ್ಟೇ ಯಾಕೆ, ಇದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಳವಳ ವ್ಯಕ್ತಪಡಿಸುತ್ತೆ. ಹೀಗಾಗಿ ಅಲರ್ಟ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ರು. ಪರಿಶೀಲನೆ ಮಾಡಿದ ಮೇಲೆ ಡಿಸಿಎಂ ಮಾತನಾಡ್ತಾರೆ. ಕೆಲವರು ದುಡ್ಡು ಕಲೆಕ್ಟ್ ಮಾಡಿ ಸರ್ಕಾರಿ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಭೂಗಳ್ಳರಿಗೆ ಅವಕಾಶ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ದುಡ್ಡು ತಗೊಂಡವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತಲೂ ಹೇಳಿದರು. ಆದರೆ ಈಗ ಪರಿಹಾರವನ್ನು ಕೊಡಲಾಗ್ತಾ ಇದೆ. ಹಾಗಿದ್ರೆ ಏನಿದು ವಿವಾದ? ಆ ಜಾಗ ಯಾವ ರೀತಿಯಲ್ಲಿ ವಿವಾದಾತ್ಮಕವಾಗಿದೆ? ಕಲ್ಲು ಕ್ವಾರಿ ನಡೆಸಿದಂತಹ ಜಾಗ ಅದು. ಅಲ್ಲಿ ಮಣ್ಣು ತುಂಬಿಸಲಾಗಿತ್ತು. ಆ ಜಾಗದಲ್ಲಿ ಮನೆಗಳು ಎದ್ದು ನಿಲ್ತವೆ. ಕೆಲವು ಹಳೇದು, ಕೆಲವು ತೀರಾ ಇತ್ತೀಚಿನವು. ಬೆಂಗಳೂರಿಗರಷ್ಟೇ ಅಲ್ಲ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಅಲ್ಲಿಂದೆಲ್ಲ ಬಂದವರು ಇಲ್ಲಿ ನೆಲೆಸಿದ್ದಾರೆ. ಅನಧಿಕೃತವಾಗಿ ನಿರ್ಮಿಸಿರುವಂತಹ ಆ ಮನೆಗಳನ್ನು ನೆಲಸಮಗೊಳಿಸಿ 10 ದಿನಗಳು ಕಳೆದಿದೆ. ಸಂತ್ರಸ್ತರ ಪರಿಸ್ಥಿತಿ ಬದಲಾಗಿರಲಿಲ್ಲ. ಸಂತ್ರಸ್ತರಿಗೆ ಕೆಲವು ಸಂಘ ಸಂಸ್ಥೆಗಳು ಊಟ ಉಪಹಾರದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ವು. ಯುವಕರು ಅಲ್ಲಿ ಅಡ್ಡಾಡ್ಕೊಂಡಿದ್ರು. ಮಹಿಳೆಯರು ಆತಂಕ ಇಟ್ಕೊಂಡೇ ನೀರು ಹೊತ್ತರೋದು, ಪಾತ್ರೆ ತೊಳೆಯೋದು, ಅಲ್ಲೇ ದಿನ ದುಡ್ತಾ ಇದ್ರು. ಈಗ ಮಿಂಚಿನ ವೇಗದಲ್ಲಿ ಅವ್ರಿಗೆ ಪರಿಹಾರ ಸಿಗ್ತಾ ಇದೆ. ಮನೆ ಕೊಡ್ತೀವಿ ಅಂತ ಖುದ್ದು ಸಿಎಂ ಘೋಷಣೆ ಮಾಡಿದ್ದಾರೆ. ಆ ಜಾಗ ಇದೆಯಲ್ಲ, ಅಲ್ಲಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಅಲ್ಲಿರುವಂತಹ ಜಾಗವನ್ನು ನೆಲಸಮ ಮಾಡಿರೋದು. ಅಂದರೆ ಬದಲಿ ವ್ಯವಸ್ಥೆ ಮಾಡದೆ ತೆರವು ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಕೇರಳ ಸರ್ಕಾರದ ಪ್ರತಿನಿಧಿಗಳ ಪ್ರವೇಶದಿಂದಾಗಿ ಈ ಪ್ರಕರಣ ರಾಜಕೀಯ ಆಯಾಮ ಕೂಡ ಪಡ್ಕೊಂಡಿತು. ಬೆಂಗಳೂರು ನಗರದಲ್ಲಿ ಈ ಕಸ ಏನು ಹೆಚ್ಚಾಗ್ತಾ ಇದೆ, ಆ ಸಮಸ್ಯೆ ನಿವಾರಿಸೋದಕ್ಕೆ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆ ಜಾಗವನ್ನ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಅಂತ ಗುರುತಿಸಿರುತ್ತೆ. 9 ವರ್ಷಗಳ ಹಿಂದೆ ಆ ಜಾಗವನ್ನ ತ್ಯಾಜ್ಯ ತುಂಬಿಸೋದಕ್ಕೆ ಅಂತೇಳಿ ಅಂದಿನ ಬಿಬಿಎಂಪಿ, ಈಗಿರುವಂತಹ ಜಿಪಿಎ ಒಂದು ಬಿಬಿಎಂಪಿ ಇತ್ತಲ್ಲ, ಆಗ ಹಸ್ತಾಂತರ ಮಾಡಿರುತ್ತೆ. ಆಗ ಅಲ್ಲಿದ್ದದ್ದು ಕೆಲ ಮನೆ. ನಂತರ ಎಲ್ಲೆಲ್ಲಿಂದಲೋ ಬಂದವರು ಅಲ್ಲಿ ಸೇರ್ಕೊಳ್ತಾರೆ. ಅವರಲ್ಲಿ ಸ್ಥಳೀಯರ ಸಂಖ್ಯೆ ಕಡಿಮೆ ಇದೆ, ಹೊರಗಿನಿಂದ ಬಂದವರೇ ಹೆಚ್ಚಿದ್ದಾರೆ ಅಂತ ಕೆಲ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ. ಒಂದು ನೋಟಿಸ್ ಕೂಡ ಕೊಡಲಿಲ್ಲ. ಡಿಸೆಂಬರ್ 20ಕ್ಕೆ ಬೆಳಗ್ಗೆ ಬರ್ತಾರೆ, 6 ಗಂಟೆಗೆ ಬಂದು ಎಲ್ಲ ಮನೆನ ಕೆಡವು ಹಾಕ್ಬಿಟ್ರು. ನಾವು ಯಾರೂ ಇತ್ತೀಚೆಗೆ ಬಂದಂಥವ್ರಲ್ಲ, 25-30 ವರ್ಷದ ಹಿಂದೆ ಬಂದಂಥವ್ರು ಅಂತ ಅನೇಕ ಸಂತ್ರಸ್ತರು ತಮ್ಮ ಅಳಲು ಹೇಳ್ಕೊಂಡಿದ್ರು. ಆದರೆ ಕೆಲವರು ಹೇಳಿದ್ರು ನಾವು 10 ವರ್ಷದಿಂದ ಅಷ್ಟೇ ಬಂದಿದ್ವಿ ಅಂತ ಕೆಲವರು ತಿಳಿಸಿದ್ರು. ಜೊತೆಗೆ ಅವ್ರು ಹೇಳೋದೇನು, ಎಲ್ಲ ದಾಖಲೆ ಇದೆ, ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ಪಡಿತರ ಚೀಟಿ ಇದೆ, ಮತದಾರ ಚೀಟಿ ಎಲ್ಲವೂ ಇದೆ. ಕೆಲವು ವರ್ಷದ ಹಿಂದೆ ಈಗ ಸಚಿವರಾಗಿರುವಂತಹ ಸ್ಥಳೀಯ ಶಾಸಕರಾದ ಕೃಷ್ಣ ಬೈರೇಗೌಡರು, ಕೆಲವು ಮುಖಂಡರು ಬಂದು ನಮಗೆ ತಾತ್ಕಾಲಿಕ ಹಕ್ಕು ಪತ್ರ ಕೂಡ ಕೊಟ್ಟಿದ್ರು ಅಂತಾರೆ. ಅಧಿಕೃತ ಪತ್ರ ನೀಡ್ತೀವಿ ಅಂತ ಭರವಸೆ ಕೂಡ ನೀಡಿದ್ರು. ಈಗ ನೋಡಿದ್ರೆ ಮನೆ ಒಡೆದು ಹಾಕಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ರು. ಇನ್ನು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಕೂಡ ಸ್ಥಳಕ್ಕೆ ಬರ್ತಾರೆ, ಪರಿಶೀಲನೆ ನಡೆಸಿದ್ರು. ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಧಿಕಾರಿಗಳು ಪರಿಶೀಲಿಸಿದ್ರು. ಆ 180 ಮನೆಗಳನ್ನು ಗುರುತು ಮಾಡಿದ್ದಾರೆ. ನಿವಾಸಿಗಳಿಂದ ಹಲವು ದಾಖಲೆಗಳನ್ನು ಪಡ್ಕೊಳ್ಳಲಾಗಿದೆ, ಆಧಾರ್ ಕಾರ್ಡ್, ಮನೆ ಪತ್ರ ಸೇರಿದಂತೆ. ಇನ್ನೂ ಕೂಡ ಆ ದಾಖಲೆಗಳ ವೆರಿಫಿಕೇಶನ್ ಕಾರ್ಯ ನಡೀತಾ ಇದೆ. 30 ವರ್ಷದಿಂದಲೂ ಇದೇ ಜಾಗದಲ್ಲಿ ವಾಸ ಮಾಡಿದ್ದೀವಿ ಅಂತ ನಿವಾಸಿಗಳು ಹೇಳ್ತಿದ್ದಾರೆ. ಆದರೆ ತಹಶೀಲ್ದಾರ್ ರೆಡಿ ಮಾಡಿರುವಂತಹ ಸ್ಯಾಟಲೈಟ್ ಮಾಹಿತಿ ನೋಡಿದ್ರೆ 2023ರ ಹೊತ್ತಿಗೆ ಇಲ್ಲಿ ಬೆರಳೆಣಿಕೆಯಷ್ಟು ಮನೆಗಳು ಮಾತ್ರ ಇದ್ದದ್ದು, ಬರೀ 2 ವರ್ಷದಲ್ಲಿ. ಹಲವರು ಅಕ್ರಮವಾಗಿ ಮನೆ ಕಟ್ಕೊಂಡು ಬಿಟ್ರೆ, ಹಾಗಿದ್ರೆ ಕೆಲವರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಬಡವರಿಗೆ ಮಾರಾಟ ಮಾಡಿದ್ದಾರೆ ಅನ್ನೋದು ಕೂಡ ವಿಚಾರಗಳು ಬಲಿಗೆ ಬರ್ತಾ ಇರುವಂಥದ್ದು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೆ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾರೆ. ಮುಂಬರುವಂತಹ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಸೋಲೋ ಭೀತಿಯಿಂದಾಗಿ ಕೇರಳ ಮುಖ್ಯಮಂತ್ರಿಯವರು ಈ ಬಡಾವಣೆ ಒತ್ತುವರಿ ತೆರವು ವಿಚಾರದಲ್ಲಿ ಕುತಂತ್ರ ರಾಜಕೀಯ ಮಾಡ್ತಿದ್ದಾರೆ ಅಂತ ಡಿಕೆಶಿ ಆರೋಪಿಸಿದ್ದಾರೆ. ಕೋಗಿಲು ಬಡಾವಣೆಯಲ್ಲಿರುವಂತಹ ಕ್ವಾರಿ ಜಾಗವನ್ನ ಘನತ್ಯಾಜ್ಯ ವಿಲೇವಾರಿ ಮಾಡೋದಕ್ಕೆ ಸರ್ಕಾರ 9 ವರ್ಷಗಳ ಹಿಂದೆಯೇ ನೀಡಿತ್ತು. ಕೆಲವರು ಈಗ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಗುಡಿಸಲು ಹಾಕೊಂಡಿದ್ದಾರೆ, ಶೆಡ್ ಹಾಕೊಂಡಿದ್ದಾರೆ. ಅದು ಸರ್ಕಾರಿ ಜಾಗ, ಸರಿಯಾದ ಮಾಹಿತಿಯನ್ನು ಪಡ್ಕೊಳ್ಳದೆ ರಾಜಕೀಯ ಕಾರಣಕ್ಕಾಗಿ ಪಿಣರಾಯಿ ಟೀಕೆ ಮಾಡಿದ್ದಾರೆ ಅಂತ ದೂರಿದ್ದಾರೆ. ಈ ಪ್ರಕರಣದಲ್ಲಿ ಕೇರಳದ ನಾಯಕರು ಯಾಕೆ ಎಂಟ್ರಿ ಕೊಡ್ತಾರೆ? ಈ ಬಗ್ಗೆ ಬಿಜೆಪಿ ನಾಯಕರು ಕೆಂಡಾಗಿದ್ದಾರೆ. ರಾಜ್ಯದಲ್ಲಿ ಕೇರಳದವ್ರು ರೂಲ್ ಮಾಡ್ತಿದ್ದಾರಾ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ. ಕಾಂಗ್ರೆಸ್ ನಾಡದ್ರೋಹಿ, ಕರ್ನಾಟಕವನ್ನ ಕೇರಳ ಸರ್ಕಾರ ಆಳ್ವಿಕೆ ಮಾಡ್ತಿದ್ಯಾ ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ರು.
ರಾಜ್ಯ ಸರ್ಕಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಏಜೆಂಟ್ ಕೆಸಿ ವೇಣುಗೋಪಾಲ್ ನಡೆಸ್ತಾ ಇದ್ದಾರಾ? ಕರ್ನಾಟಕದ ಜಮೀನಿನ ಮೇಲೆ ಕೇರಳ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಅಂತ ಹೇಳಿ ಪೋಸ್ಟ್ ಹಾಕಿದ್ರು, ಕುಟುಕಿದ್ದಾರೆ. ಕೇರಳದ ನಿಯೋಗ ರಾಜ್ಯದ ವಿಷಯದಲ್ಲಿ ವರದಿ ಕೇಳುವಂತಾಗಿದೆ ಅಂದರೆ ಕರ್ನಾಟಕದ ನೆಲ ಜಲದ ಮೇಲೆ ಕಾಳಜಿ ಇಲ್ಲದಿರುವಂತಹ ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತೆಲ್ಲ ಹರಿಹಾಯ್ದಿದ್ದಾರೆ. ವಿಪಕ್ಷಗಳಿಗೆ ಇದು ಆಹಾರ ಆಗಿದೆ. ಇನ್ನು ಕೋಗಿಲು ಬಡಾವಣೆಯಲ್ಲಿ ಮನೆ ಕಳೆದುಕೊಂಡಿರುವಂತಹ ಅರ್ಹರಿಗೆ 7 ಕಿಲೋಮೀಟರ್ ಅಂತರದಲ್ಲೇ ಮನೆ ನಿರ್ಮಿಸಿಕೊಡ್ತೀವಿ ಅಂದರೆ ಬೈಯಪ್ಪನಹಳ್ಳಿ ವಸತಿ ಸಮುಚ್ಚಯದಲ್ಲಿ ತಲಾ 11.5 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಮನೆಗಳನ್ನು ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಘೋಷಣೆ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಅವರಿಗೆ ಮನೆ ಕೂಡ ಸಿಗ್ತಾ ಇದೆ. ಈಗಾಗಲೇ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಭವಿಷ್ಯದಲ್ಲಿ ಈ ರೀತಿ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಅನಧಿಕೃತ ನಿರ್ಮಾಣ ಆಗದಂತೆ ತಡಿಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಸಿಎಂ ಹೇಳ್ತಿದ್ದಾರೆ. ಯಾರಾದರೂ ಇಂತಹ ಬೆಳವಣಿಗೆಗಳಿಗೆ ಅವಕಾಶ ಮಾಡಿಕೊಟ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿಸ್ತೀವಿ, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದೀನಿ ಅಂತಲೂ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇದೇನು ಹೊಸದಲ್ಲ, ಇಂಥ ಅದೆಷ್ಟೋ ತೆರವು ಕಾರ್ಯಗಳಾಗಿವೆ, ಅದೆಷ್ಟೋ ಜನ ಬೀದಿಗೆ ಬಿದ್ದಿದ್ದಾರೆ. ಆದರೆ ಕೋಗಿಲು ಲೇಔಟ್ ವಿಷಯದಲ್ಲಿ ಮಾತ್ರ ಕೇರಳದವರ ಎಂಟ್ರಿ, ರಾಜಕೀಯ ತಿರುವು, ಹೀಗಾಗಿ ಬೀದಿಗೆ ಬಿದ್ದವರಿಗೆ ಬಹಳ ಶೀಘ್ರವಾಗಿ ಮನೆ ಕೊಡ್ತೀವಿ ಅಂತ ಖುದ್ದು ಸಿಎಂ ಹೇಳಿದ್ದಾರೆ. ಈಗಾಗಲೇ ಪ್ರಕ್ರಿಯೆಗಳ ಆರಂಭ ಆಗಿದೆ. ಈಗಾಗಲೇ ಭೇಟಿ ಕೊಟ್ಟು ಸ್ಥಳಕ್ಕೆ ದಾಖಲೆಗಳ ಸಂಗ್ರಹ ಆಗ್ತಾ ಇದೆ. ಅರ್ಹರಿಗೆ ಮಾತ್ರ ಸೌಲಭ್ಯ ಸಿಗಬೇಕಾಗಿದೆ. ಇದು ಮತ್ತೆ ಇದೇ ಪರಿಪಾಠ ಆಗಬಾರ್ದಲ್ವಾ? ನಮಗೆ ಮನೆ ಇಲ್ಲ ಅನ್ನೋದು, ಎಲ್ಲೋ ಅಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡೋದು, ನಂತರ ಈ ರೀತಿ ರಾಜಕೀಯದ ಎಂಟ್ರಿ ಆದರೆ ಅವ್ರಿಗೆ ಸುಲಭವಾಗಿ ಮನೆ ಸಿಗುತ್ತೆ ಅಂತಂದರೆ ಇದೊಂದು ರಾಂಗ್ ಎಕ್ಸಾಂಪಲ್ ಆಗುತ್ತೆ. ಹಾಗಾಗಿ ಯಾವ ಮಾನದಂಡದ ಮೇಲೆ ಸರ್ಕಾರ ಮನೆಗಳನ್ನು ಕೊಡುತ್ತೆ, ಜೊತೆಗೆ ಈ ಹಿಂದೆ ಆದಂತಹ ಪ್ರಾಕೃತಿಕ ವಿಕೋಪಗಳಲ್ಲಿ ಮನೆಗಳನ್ನು ಕಳ್ಕೊಂಡಂಥವರಿಗೆ ಯಾಕಿನ್ನೂ ಪರಿಹಾರ ಸಿಕ್ಕಿಲ್ಲ? ಈ ಪ್ರಶ್ನೆಗಳಾಗಿ ಉಳಿದಿದೆ. ಉತ್ತರ ಕೊಡಬೇಕಾದಂಥದ್ದು ಸರ್ಕಾರದ ಬಾಧ್ಯತೆ. ನಮಸ್ಕಾರ.